ಜಲ್ದಿ ನೋಡಿಕೊಳ್ಳೋ ತಮ್ಮ ನೀ ಬಂದಿದ್ಯಾವಲ್ಲಿ, ಜಲ್ದಿ ನೋಡಿಕೊಳ್ಳೋ ತಮ್ಮ ನೀ ಬಂದಿದ್ಯಾವಲ್ಲಿ, ಮುಂದೆ ಹೋಗೋದು ಯಾವಲ್ಲಿ, ಇಂದ ನಿನ್ನ ಸೃತಿ ಶ್ರುತ ಭ್ರಾಂತಿಯಲ್ಲಿ ಮೋಕ್ಷ ಆಗೋದು ಯಾವಲ್ಲಿ. ಇದ್ರ ಅರ್ಥ ಏನು ಅಂತಂದ್ರ, ಸರ್ಗನೇನು ಬಂದಿದಲ್ಲ ಕೋಲಾರ ಮಠಕ್ಕ, ಈ ಕಾರ್ಯಕ್ರಮಕ್ಕೇನು ಬಂದಿದಲ್ಲ, ಹೊಳ್ಳಿ ಮನೆಗೆ ಹೋಗಿ ಮುಡ್ತೀವಲ್ಲ ಗೊತ್ತಿಲ್ಲ, ಯಾವಾಗ ಸಾಯ್ತೀವೋ ಗೊತ್ತಿಲ್ಲ, ಬಂದಿರಲ್ಲ ಜಲ್ದಿ ನೋಡ್ಕೋ, ಜಲ್ದಿ ದಾನ ಮಾಡು, ಜಲ್ದಿ ಧರ್ಮ ಮಾಡು, ಪೂಜ್ಯರ ದರ್ಶನ ಪಡ್ಕೋ, ಯಾವಾಗ ಸಾಯ್ತೀವೋ ಗೊತ್ತಿಲ್ಲ ತಮ್ಮ, ಜಲ್ದಿ ನೋಡಿಕೊಳ್ಳೋ ತಮ್ಮ ನೀ ಬಂದಿದ್ಯಾವಲ್ಲಿ, ಮುಂದೆ ಹೋಗುದು ಯಾವಲ್ಲಿ, ಇಂದ ನಿನ್ನ ಸತಿ ಶ್ರುತಿ ಭ್ರಾಂತಿಯಲ್ಲಿ. ಸತಿ ಅಂದ್ರ ಹೆಂಡತಿ, ಶ್ರುತಿ ಅಂದ್ರ ಮಕ್ಕಳು. ಆ ಭ್ರಾಂತಿಯೊಳಗೆ ಹೋದಿ ಅಂದ್ರ ನಿನಗೆ ಮೋಕ್ಷ ಆಗುದು ಯಾವಾಗ? ಹ್ಯಾಂಗ್ರಿ ಮೋಕ್ಷ ಅಂದ್ರೆ ಏನ್ರಿ? ನಾವೆಲ್ಲ ಮಠಕ್ಕೆ ಬಂದೀವ್ರಿ, ಕಾಣಿಕೆ ಕೊಟ್ಟಿವಿ, ಪೂಜ್ಯರ ಆಶೀರ್ವಾದ ತೊಳಕತ್ತೀವಲ್ಲ. ಕಡ್ಕೊಳ ಮಡ್ಯಾಪ್ನವ್ರು ಹೇಳ್ತಾರೆ, ಹ್ಯಾಂಗ ಮಾಂತನ ಆಗತಿ, ಹ್ಯಾಂಗ ಮಾಂತನ ಆಗತಿ, ಹ್ಯಾಂಗ ಭ್ರಾಂತಿ ನೀಗತಿ, ಹಾಂಗ ಹಿಂಗ ಹೊತ್ತು ಕಳೆದು ನೀ ಹಿಂಗೆ ಸತ್ತು ಹೋಗ್ಬೇಡ. ವೇದ ಶಾಸ್ತ್ರ ಪುರಾಣ ಓದತಿ, ಓದಿ ಹೇಳಿದ್ರೆ ಏನು ಮುಕ್ತಿ? ವೇದ ಶಾಸ್ತ್ರ ಪುರಾಣ ಓದತಿ, ಓದಿ ಹೇಳಿದ್ರೆ ಏನು ಮುಕ್ತಿ? ಶಿವ ಶಿವ ಎಂಬ ಮಂತ್ರ ಸುರಣೆ, ಭವ ಭವ ಎಂಬ ದಾಟೋ ಕರುಣೆ. ಈ ಶಿವನ ನೆನೆಯದ ನೆವನ ಕಳ್ಳ, ನಿನಗ್ಯಾಕೋ ಮಾಂತಸಲ್ಲ. ಇದ್ರ ಅರ್ಥ ಏನು ಅಂದ್ರ, ನೀ ಹ್ಯಾಂಗ ಮಾಂತನ ಆಗೋದು, ಯಾವಾಗ ಪಟ್ಟಿ ಕೊಡೋದು, ಯಾವಾಗ ಗುರುವಿನ ಮಠಕ್ಕೆ ಬರೋದು, ಅಲ್ಲೇ ಮನ್ಯಾಗ ಕುಂತ ಕೇಳಕತ್ತೀವ್ರಿ, ಯಾವಾಗ ಗುರುವಿನ ಮಠಕ್ಕೆ ಬರೋದು, ಯಾವಾಗ ಪಟ್ಟಿ ಕೊಡೋದು, ಯಾವಾಗ ಧರ್ಮದ ಕೆಲಸ ಮಾಡೋದು, ಯಾವಾಗ ಪುಣ್ಯದ ಕೆಲಸ ಮಾಡೋದು, ಹಾಂಗ ಹಿಂಗ ಹೊತ್ತು ಕಳೆದು ನೀ ಹಿಂಗೆ ಸತ್ ಹೋಗ್ಬೇಡ ಚತ. ನಾವು ವೇದ ಶಾಸ್ತ್ರ ಪುರಾಣ ಗಮ 11 ದಿನ ಬಾರಿ ಕೇಳಿದ್ರಿ, ಏನ್ ಕೇಳ್ದಿ? ಒಂದು ಪಟ್ಟಿ ಕೊಟ್ಟಿಲ್ಲ, ಬಂದು ಊಟ ಮಾಡೋದು ಹೋಗೋದು, ಒಂದು ಕುರ್ಚಿ ಹಾಕೋದಿಲ್ಲ, ಒಂದು ಕಸ ಹೊಡಿದಿಲ್ಲ, ಏನ್ ಪುರಾಣಕ್ಕೆ ಏನ್ ಮಾಡೋನಿ? ವೇದ ಶಾಸ್ತ್ರ ಪುರಾಣ ಆಗಮ ಓದಿ ಹೇಳಿದ್ರೆ ಏನು ಮುಕ್ತಿ? ತಿಳ್ಕೊ, ತಿಳ್ಕೊಂಡ್ರೆ ಮಾತ್ರ ತಿಳಿತದ. ಶಿವ ಶಿವ ಎಂಬ ಮಂತ್ರ ಸ್ಮರಣೆ. ಗುರುಗಳು ಬಂದಾರಂತೇಳಿ ಗುರುಗಳ ಮುಂದೆ ನಮಸ್ಕಾರ ಮಾಡುದು, ಯಪ್ಪ ಹಾ ನಮಸ್ಕಾರ. ಶಿವ ಶಿವ ಎಂಬ ಮಂತ್ರ ಸ್ಮರಣೆ, ಭವ ಭವ ಎಂಬ ದಾಟೋಕರಣೆ. ಯಾವನಲ್ಲಿ ಆತ್ಮ ಶುದ್ಧ ಇಟ್ಕೊಂಡು ಮಠಕ್ಕೆ ಕಾಲಿಡ್ತಾನೋ, ಯಾವಾಗ ಆತ್ಮ ಶುದ್ಧ ಇಟ್ಕೊಂಡು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡ್ತಾನೋ, ಒಳಗ ಹೊರಗ ಭೇದ ಇಲ್ಲಾರ್ದೆ ಆತ್ಮದ ಗುರುವ ತಿಟ್ಕೊಂಡು ಯಾವ ನಮಸ್ಕಾರ ಮಾಡ್ತಾನೋ, ಈ ಪಾರ ಮಾಡ್ತಾನ ಪರಮಾತ್ಮ ಚೇತನ. ಈ ಭವವನ್ನು ಪಾರ ಮಾಡಿ ಮುಕ್ತಿ ಕೊಡ್ತಾನ. ಶಿವ ಶಿವ ಎಂಬ ಮಂತ್ರ ಸ್ಮರಣೆ, ಈ ಭವ ಭವ ಎಂಬ ದಾಟ ಕರುಣೆ. ಏ ಶಿವನ ನೆನೆಯದೆ ನವನ ಕಳ್ಳ, ದಂಬಾಚಾರ ಮಾಡೋ ಮಗನೇ ಅಂತಾನ ಮಡಾಪುತ್ತೆ. ಶಿವನ ನೆನೆಯದೆ ನವನ ಕಳ್ಳ, ನಿನಗ್ಯಾಕೋ ಮಾಂತಸಲ್ಲ. ಗುರುವಿಗೆ ಮಠಕ್ಕೆ ಬಂದಾಗ ನಾಟಕ ಮಾಡೋದು, ಹೊರಗೋಗಿನೂ ನಾಟಕ ಮಾಡೋದು, ಗುರುವಿನ ಹಾಡ್ಕೊಳ್ಳೋದು, ಇಲ್ಲಿ ಬಂದಾಗ ನಮಸ್ಕಾರ ಮಾಡೋದು, ಗುರುವಿಗೆ ಸುಳ್ಳು ಹೇಳುದು, ಮ್ಯಾಗ ಶಿವನಿಗೆ ಸುಳ್ಳು ಹೇಳುದು. ಶಿವನ ನೆನೆಯದ ನೆವನ ಕಳ್ಳ, ನಿನಗ್ಯಾಕೋ ಮಾಂತಸಲ್ಲ. ಹ್ಯಾಂಗ ಮಾಂತನಾಗತಿ, ಹ್ಯಾಂಗ ಭ್ರಾಂತಿ ನೀಗತಿ, ಹಾಂಗ ಹಿಂಗ ಹೊತ್ತು ಕಳೆದು ನೀ ಹಿಂಗೆ ಸತ್ತು ಹೋಗ್ಬೇಡ. ಆದ್ರೂ ಅಡ್ಡಿಲ್ಲ, ಕೋಲಾರ ಎಲ್ಲಾ ಭಕ್ತಾದಿಗಳು ಒಳ್ಳೆ ಕಾರ್ಯಕ್ರಮ ಮಾಡಿರಿ. ಎಂತ ಕಾರ್ಯಕ್ರಮ ಮಾಡಿರಿ ಅಂದ್ರೆ ಒಂದು ವಚನ ಹೇಳಿ ಮುಗಿಸ್ಬಿಡ್ತೀನಿ. ದನವ ಗಳಿಸಬೇಕೆಂತಾತು, ಈ ದನವ ಗಳಿಸಬೇಕೆಂತಾತು, ಜನರಿಗೆ ತಿಳಿಯದಂತಾದು. ಕೋಲಾರ ಭಕ್ತರು ಗಳಿಸಿದ ಗಂಟು ಕೋಲಾರ ಪಟ್ಟಣ ಹಿರೇಮಠದಲ್ಲಿ ಇಟ್ಟಿರಿ, ಗಳಿಸಿದ ಗಂಟು ಬಯಲೊಳಗೆ ಇಟ್ಟಿರಿ, ಯಾರು ಮುಟ್ಟಲೇಬಾರದಂತಾದು, ಕೊಟ್ಟರೆ ಹೋಗದಂತಾದು, ಇಟ್ಟರೆ ತೀರದಂತಾದು. ಅಜ ಹರ ಮನ ಮುನಿಗಳೆಲ್ಲ ಇವತ್ತು ಮ್ಯಾಕ್ ಕುಂತ ಹೌದು ಕೋಲಾರ ಮಠ, ಹೌದು ಕೋಲಾರ ಮಠ, ಹೌದು ಕೋಲಾರ ಮಠ ಅನ್ನುವಂಗ ಯಾರಾದ್ರೂ ಮಾಡಿದ್ರೆ ನಿಮ್ಮ ಕೋಲಾರ ಭಕ್ತರುಗಳು ಅಂತ, ನಿಮ್ಗೆ ಕೋಲಾರ ಭಕ್ತರಿಗೆ ನಾಳೆ ಬರುವಂತ ಸನ್ನಿಧಿಯರು ಎಲ್ಲರ ಆಶೀರ್ವಾದ, ನಿಮ್ಮ ಹಿರೇಮಠದ ಪರಮ ಪೂಜ್ಯ ಸಡಸಲ ಬ್ರಹ್ಮ ಪರಮಕುಮಾರ ಮಹಾಸ್ವಾಮಿಗಳ ಆಶೀರ್ವಾದ ನನಗೂ ಮತ್ತು ನಿಮಗೂ ಇರಲಿ ಅಂತ ಹೇಳಿ 2 ಮಾತು ವಿರಾಮ ಕೊಡ್ತೀನಿ. ಸತ್ಯಂ ಶಿವಂ ಸುಂದರಂ.